ಹಾಯ್ ಜೋ ಲೈಫ್ ವ್ಲಾಗ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನೋಡಿ ನೀಟಾಗಿ ವಾಶ್ ಮಾಡಿರುವಂತಹ ಲಿವರು, ನಾನೀಗ ಲಿವರ್ನ ಹೇಗೆ ಮಾಡೋದು ಅಂದರೆ ಚಿಕನ್ ಲಿವರ್ನ ಹೇಗೆ ಆಯಿತಾ ಈಸಿ ವೇಲ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ತವ ಇಟ್ಕೊಳ್ಳೋಣ. ಬಿಸಿಯಾಗಿ ನೋಡಿ, ಇವಾಗ ಬೆಂಕಿ ಆಯಿತು. ಈಗ ನಾವು ಪಾತ್ರೆ ಇಟ್ಕೊಳ್ಳೋಣ. ಬೆಂಕಿ ಮಾಡೋದೇ ಒಂದು ದೊಡ್ಡ ವಿಷಯ. ಬೆಂಕಿ ಅದು ಹತ್ಬೇಕಲ್ಲ, ಹತ್ತಷ್ಟೊತ್ತಿಗೆ ನೋಡಿ ಎಂತ ಹೇಳ್ತಾರಲ್ಲ, ಕಣ್ಣಲ್ಲಿ ನೀರೆಲ್ಲ ಬಂದೋಯ್ತು. ನೋಡಿ ಚೂರು ಬೆಂಕಿ ಆಗಿಬಿಟ್ರೆ ಆಮೇಲೆ ಆಟೋಮೆಟಿಕ್ಕಾಗಿ ಒತ್ತುತ್ತೆ. ಆಯಿತಾ? ಈಗ ನಾವು ಲಿವರ್ ಫ್ರೈ ಮಾಡೋಕ್ಕೆ ತಗೊಂಡಿರೋಂಥ ಇಂಗ್ರೀಡಿಯೆಂಟ್ಸು ಬ್ಲ್ಯಾಕ್ ಪೆಪ್ಪರು, ಸಾಲ್ಟು, ಟರ್ಮರಿಕ್ ಪೌಡರು, ಆನಿಯನ್ನು, ದೊಡ್ಡ ಅಂದರೆ ದಪ್ಪದ 2, ಒಂದು 4 ಗ್ರೀನ್ ಚಿಲ್ಲಿ, ಕರಿ ಲೀವ್ಸು. ಈಗ ಸ್ವಲ್ಪ ಎಣ್ಣೆ ಹಾಕೋಣ. ಈಗ ಎಣ್ಣೆ ಹಾಕಿದೆ. ಎಣ್ಣೆ ಹೀಟ್ ಆಯಿತು. ಈಗ ನಾವು ಚಿಲ್ಲಿ ಹಾಕೋಣ, ಗ್ರೀನ್ ಚಿಲ್ಲಿ. ಆನಿಯನ್ ಹಾಕೋಣ. ಅದ್ರ ಜೊತೆಗೆ ಕರಿ ಲೀವ್ಸು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆನಿಯನ್ನು ಫ್ರೈ ಆಗೋದೇನು ಬೇಡ. ಆನಿಯನ್ ಇದೆಯಲ್ಲ, ಅದು ಫ್ರೈ ಆಗೋದೇನು ಬೇಡ ಜಾಸ್ತಿ. ಒಂದು ಸ್ವಲ್ಪ ಎಂತ ಹೇಳ್ತಾರಲ್ಲ, ಚೂರು ಬ್ರೌನ್ ಆದರೆ ಸಾಕು. ನೋಡಿ ಈಗ ಸ್ವಲ್ಪ ಸಾಫ್ಟ್ ಆಯಿತು ಆನಿಯನ್ನು. ಈಗ ನಾವೇನು ಮಾಡಬೇಕು ಅಂದರೆ ಚಿಕನ್ ಲಿವರ್ ಇದೆಯಲ್ವಾ, ಈ ಚಿಕನ್ ಲಿವರ್ನ ಅದ್ರ ಮೇಲೆ ಈ ಥರ ಒಂದೊಂದೇ ತೊಗೊಂಡ್ಬಿಟ್ಟು ಈ ಥರ ಜೋಡಿಸ್ಬೇಕು. ಈ ಥರ ನೋಡಿ, ಈ ಥರ ಒಂದೊಂದನ್ನೇ ಅದ್ರ ಮೇಲೆ ಜೋಡಿಸ್ಬೇಕು. ಈ ಥರ ಜೋಡಿಸ್ಕೋಬೇಕು ನೀಟಾಗಿ. ಈ ಥರ ಜೋಡಿಸ್ಕೊಂಡ್ಮೇಲೆ ಹಿಂಗೆ ಕುಕ್ ಆಗಬೇಕು. ಅದು ನೋಡಿ ಬೆಂಕಿ ಈಗ ನೋಡಿ ಎಷ್ಟು ಚೆನ್ನಾಗಿ ಉರಿತಾ ಇದೆ. ಆಯಿತಾ? ಈಗ ನಾವೇನು ಮಾಡಬೇಕು, ಈ ಥರ ಜೋಡಿಸ್ಕೊಂಡಾದ್ಮೇಲೆ ನೋಡಿ ಟರ್ಮರಿಕ್ ಪೌಡ್ರ್ ಇದೆಯಲ್ಲ, ಟರ್ಮರಿಕ್ ಪೌಡ್ರನ್ನ ಇದ್ರ ಮೇಲೆ ಈ ಥರ ಹಾಕ್ಕೋಬೇಕು. ಅದೇ ರೀತಿ ಸಾಲ್ಟು, ಇಲ್ಲೊಂದು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಇದ್ರ ಮೇಲೆ ಈ ಥರ ಹಾಕ್ಕೋಬೇಕು. ತಿರುಗಿಸ್ಬಾರ್ದು, ಸ್ವಲ್ಪ ಹೊತ್ತು ಹೀಗೆ ಕುಕ್ ಆಗಬೇಕು. ಅದು ಇದೇ ಥರ ಕುಕ್ ಆಗಬೇಕು. ಅದು ನೋಡಿ ಹಿಂಗೆ ತಿರುಗಿಸ್ಕಕ್ಕೆ ಹೋಗ್ಬಾರ್ದು. ಹೀಗೇನೆ ಅದು ಕುಕ್ಕಾದರೆ ಇದೆಯಲ್ಲ, ನೀಟಾಗಿ ಫ್ರೈ ಆದಂಗೆ ಕುಕ್ ಆಗುತ್ತೆ. ನೋಡಿ ಇದೇ ಥರ ಕುಕ್ ಆಗಬೇಕು. ಇಂಡಿಯಾದಲ್ಲಿ ಲಿವರ್ನ ತಿನ್ನೋದು ತುಂಬ ಕಮ್ಮಿ. ಆಯಿತಾ? ತುಂಬ ಜನ ಇಷ್ಟಪಡಲ್ಲ. ಅಬ್ರಾಡಲ್ಲೆಲ್ಲ ಲಿವರ್ನ ತುಂಬ ಇಷ್ಟಪಟ್ಟು ತಿಂತಾರೆ, ಫ್ರೈ ಮಾಡ್ಕೊಂಡು ತಿಂತಾರೆ. ಆಮೇಲೆ ಇದನ್ನು ಸಲಾಡು ಏನೇನೋ ಸುಮಾರು ವೆರೈಟಿ ಮಾಡ್ಕೊಂಡು ತಿಂತಾರೆ. ಇದನ್ನು ಚಿಕನ್ ರೋಲ್ ಜೊತೆ ಹಾಕೊಂಡು ತಿಂತಾರೆ, ಸ್ಯಾಂಡ್ವಿಚ್ ಥರ ಮಾಡಿ ಇದನ್ನು ಅದರೊಳಗಡೆ ಹಾಕೊಂಡು ತಿಂತಾರೆ. ಹಾಗಾಗಿ ಅಬ್ರಾಡಲ್ಲಿ ಚಿಕನ್ ಲಿವರ್ನ ತುಂಬ ತಿಂತಾರೆ. ನೋಡಿ ಈಗ ಆಲ್ರೆಡಿ ಕುಕ್ ಆಗೋಕ್ಕೆ ಸ್ಟಾರ್ಟ್ ಆಯ್ತಲ್ವಾ. ಈಗ ನಾವೇನು ಮಾಡಬೇಕು ಅಂದರೆ ನೋಡಿ
ಈಗ ನೋಡಿ ಕುಕ್ಕಾಗಕ್ಕೆ ಸ್ಟಾರ್ಟ್ ಆಗಿದೆಯಲ್ವಾ, ಈಗ ನಾವು ಈ ಥರ ತಿರುಗಿಸ್ಬೇಕು. ಈ ಥರ ತಿರುಗಿಸ್ಕೋಬೇಕು. ಈಗ ಆ ವಾಟ್ರ್ ಇರುತ್ತಲ್ವ ಲಿವರಲ್ಲಿ, ಆ ನೀರಿನ ಅಂಶ ಇರುತ್ತಲ್ಲ ಅದು ಹೋಗಬೇಕು. ನಾವು ಫಸ್ಟೇ ತಿರುಗಿಸ್ಬಿಟ್ರೆ ಏನಾಗುತ್ತೆ, ಆ ನೀರಿನ ಅಂಶ ಹೋಗಲ್ಲ. ಈಗ ಕುಕ್ ಆಗ್ತಾ ಇದೆ ನೋಡಿ, ನೀಟಾಗಿ ಕುಕ್ ಆಗ್ತಾ ಇದೆ. ಇವಾಗ ನೀಟಾಗಿ ಕುಕ್ ಆಗ್ತಾ ಇದೆ. ಇದಕ್ಕೆ ಏನು ಗೊತ್ತಾ, ನಾವು ನೀರನ್ನ ಸೇರಿಸ್ಬಾರ್ದು. ಯಾವುದೇ ಕಾರಣಕ್ಕೂ ನೀರನ್ನ ನಾವು ಇದಕ್ಕೆ ವಾಟ್ರನ್ನ ಸೇರಿಸಲೇಬಾರ್ದು. ಯಾಕೆಂದರೆ ಅದರಲ್ಲೇ ಇರುತ್ತೆ ವಾಟ್ರಿನ ಅಂಶ. ನೋಡಿ ಅದರದಲ್ಲೇ ವಾಟ್ರ್ ಇರುತ್ತೆ, ಇದು ಅದರಲ್ಲೇ ಕುಕ್ ಆಗಬೇಕು ನೀಟಾಗಿ. ಹಾಗಾಗಿ ನೀರನ್ನ ಸೇರ್ಸೋಕ್ಕೆ ಹೋಗಬಾರ್ದು, ಇದರಲ್ಲೇ ಕುಕ್ ಆಗಬೇಕು. ಇದರಲ್ಲೇ ನೀಟಾಗಿ ಕುಕ್ ಆಗಬೇಕು ನೋಡಿ. ಇವಾಗ ಕುಕ್ ಆಗಿದೆ. ಇದು ಪೆಪ್ಪರ್ ಪೌಡ್ರು ನೋಡಿ, ಬ್ಲ್ಯಾಕ್ ಪೆಪ್ಪರ್ ಪೌಡ್ರು. ನಾನೀಗ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಇದ್ರ ಮೇಲೆ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಂಡೆ. ಈಗ ಒಂದು 3 ಮಿನಿಟ್ಸು ಚೂರು ಕುಕ್ಕಾದರೆ ರೆಡಿ ಆಯಿತು ಅಂತ. ಲಿವರ್ ಫ್ರೈ ತುಂಬ ಸೂಪರಾಗಿ ರೆಡಿಯಾಗಿದೆ. ನೀವು ನೋಡ್ತಿರ್ಬೋದು, ನಾವು ಯಾವ ಥರ ಪೀಸಸ್ ಹಾಕಿದ್ದು ಅದೇ ಥರ ಇದೆ. ಆ ಮಸಾಲ ಏನು ಆನಿಯನ್ ಮಸಾಲ ಇದೆಯಲ್ಲ, ಅದ್ರ ಜೊತೆ ನಂಚ್ಕೊಂಡು ತಿಂತಾಯಿದ್ರೆ ಅಂತೂ ಸೂಪರಾಗಿರುತ್ತೆ. ನಿಮಗೆ ರೈಸು, ಬೇಳೆ ಸಾಂಬಾರು ಅದ್ರ ಜೊತೆನೂ ತಿನ್ಬೋದು, ಹಾಗೇನೂ ತಿನ್ಬೋದು. ಮಕ್ಕಳಿಗೆಲ್ಲ ಕೊಟ್ಟು ಅಂದರೆ ಈ ಥರ ಮಾಡಿಬಿಟ್ಟು ಚಿಕ್ಕ ಮಕ್ಕಳಿಗೆಲ್ಲ ಕೊಡಿ ನೋಡಿ, ಸೂಪರಾಗಿ ತಿಂತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಸೂಪರಾಗಿರುತ್ತೆ. ನೀವೇ ಕಮೆಂಟ್ ಮಾಡ್ತೀರಾ, ನಿಜವಾಗೂ ಸೂಪರಾಗಿರುತ್ತೆ. ಇದನ್ನು ಮಾಡಿ ನೋಡಿ ಕಮೆಂಟ್ ಮಾಡ್ತೀರಾ. ನಾನೀಗ ಇದು ಹೇಗಿದೆ ಅನ್ನೋದನ್ನು ಟೇಸ್ಟ್ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ. ಕತ್ಲೆ ಆಯಿತು ನಾವು ಮಾಡಿ ಮುಗಿಸೋದ್ರೊಳಗೆ. ಸ್ವಲ್ಪ ಮಳೆ ಬಂತು, ಹಾಗಾಗಿ ನಾನೀಗ ಹಾಕ್ಕೊಂಡು ಟೇಸ್ಟ್ ಮಾಡಿಬಿಟ್ಟು ನಿಮಗೆ ಹೇಗಿದೆ ಅಂತ ಹೇಳ್ತೀನಿ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಮಳೆ ಬಂತು, ನಾವು ಈ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಮಳೆ ಬಂತು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ತುಂಬ ಸುಡ್ತಾ ಇದೆ. ಏನು ಗೊತ್ತಾ, ಮಕ್ಕಳಿಗೆಲ್ಲ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಟೇಸ್ಟು ನೆಕ್ಸ್ಟ್ ಲೆವೆಲಲ್ಲಿದೆ. ಏನಂದರೆ ಮಳೆ ಬಂತು, ಕತ್ಲೆ ಆಯಿತು ನಾವು ಈ ವಿಡಿಯೋ ಮುಗಿಸೋದ್ರೊಳಗೆ. ಇಲ್ಲಿ ಬೆಳಕೇನೂ ಇಲ್ಲ, ಇಲ್ಲಿ ಅಕ್ಕಪಕ್ಕ ಮನೆ ಇಲ್ಲ, ನಮ್ಮನೆ ಮಾತ್ರ ಇರೋದು. ಇಲ್ಲೆಲ್ಲ ಕತ್ಲೆ ಇರೋದು. ಟೇಸ್ಟ್ ಮಾತ್ರ ಸೂಪರಾಗಿದೆ. ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ಬಾಯ್ ಬಾಯ್.